ನೋಡಿ ಮಿಕ್ಸಿ ಎಷ್ಟು ಕೊಳಕಾಗಿದೆ. ನಾನಿಲ್ಲಿ ಒಂದು ಸ್ಕ್ರಬ್ಬರನ್ನು ತೊಗೊಂಡಿದ್ದೀನಿ. ಸ್ಕ್ರಬ್ಬರನ್ನು ಸ್ವಲ್ಪ ತೇವ ಮಾಡ್ಕೊಂಡಿದ್ದೀನಿ. ನೋಡಿ ಅದ್ರ ಮೇಲೆ ಸ್ವಲ್ಪ ಪಾತ್ರೆ ತೊಳೆಯೋದಕ್ಕೆ ಅಂತ ಬಳಸುವಂಥ ಡಿಶ್ ವಾಷಿಂಗ್ ಲಿಕ್ವಿಡನ್ನು ಹಾಕಿದ್ದೀನಿ. ಈ ಲಿಕ್ವಿಡನ್ನು ಹಾಕಿದ ನಂತರ ಈ ರೀತಿ ಸ್ಕ್ರಬ್ಬರಿಂದ ಮಿಕ್ಸಿಯನ್ನು ಸುತ್ತಲೂ ಕೂಡ ಜಸ್ಟ್ ಹೀಗೆ ಲೈಟಾಗಿ, ತುಂಬ ಉಜ್ಜಕ್ಕೂ ಎಲ್ಲ ಹೋಗಬಾರ್ದು. ಮತ್ತು ನಾನು ಸ್ಕ್ರಬ್ಬರನ್ನು ಮಾತ್ರ ಒದ್ದೆ ಮಾಡ್ಕೊಂಡಿದ್ದೀನಿ. ಜಾಸ್ತಿ ನೀರನ್ನೆಲ್ಲ ಹಾಕಿ ಕ್ಲೀನ್ ಮಾಡೋಕ್ಕೆ ಹೋಗಬಾರ್ದು. ಜಸ್ಟ್ ಸ್ಕ್ರಬ್ಬರ್ ಒದ್ದೆ ಇದ್ರೆ ಸಾಕು, ಇಷ್ಟೊಂದು ನೊರೆ ಬರುತ್ತೆ ನೋಡಿ. ಸುತ್ತಲೂ ಕೂಡ ಈ ರೀತಿ ಹಚ್ಕೊಂಡಿದ್ದೀನಿ ಲಿಕ್ವಿಡನ್ನು. ಮಿಕ್ಸಿ ಒಳಗಡೆ ಚಿಕ್ಕದಾಗಿರುತ್ತಲ್ವ, ಇಲ್ಲೆಲ್ಲ ಕೈಯನ್ನು ಹಾಕಿ ಕ್ಲೀನ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಈ ಸೊಂದಿಲೆಲ್ಲ. ಅದ್ರ ಬದಲು ಈ ರೀತಿ ಫೋರ್ಕ್ ಸ್ಪೂನನ್ನು ತೊಗೊಂಡು ಈಸಿಯಾಗಿ ನೋಡಿ ಸೊಂದಿಲೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು. ಈಸಿಯಾಗಿ ಸುತ್ತುತ್ತೆ. ಮತ್ತು ಇಲ್ಲೆಲ್ಲ ಕೊಳೆ ಎಲ್ಲ ಇದ್ದರೆ ಸ್ಪೂನಿಂದ ಹೀಗಂದರೆ ಆ ಕೊಳೆ ಎಲ್ಲ ತುಂಬ ಚೆನ್ನಾಗಿ ಕ್ಲೀನಾಗಿ ಬಂದುಬಿಡುತ್ತೆ. ಟಿಶ್ಯೂ ಪೇಪರನ್ನು ತೊಗೊಂಡಿದ್ದೀನಿ. ಬೇಕಿದ್ರೆ ಕ್ಲೀನಾಗಿರುವಂಥ ಬಟ್ಟೆನಾದರೂ ಬಳಸ್ಬೋದು. ಈ ಸೈಡಲ್ಲೆಲ್ಲ ನೋಡಿ ಎಷ್ಟು ಕೊಳೆ ಇದೆ ಅಂತೇಳಿ ನೀವೇ ನೋಡ್ಬೋದು. ಎಲ್ಲ ಗಲೀಜೆಲ್ಲ ತುಂಬ ಕ್ಲೀನಾಗಿ ಬಂದುಬಿಡುತ್ತೆ ಈ ಸ್ಪೂನಿಂದ ಕ್ಲೀನ್ ಮಾಡೋದ್ರಿಂದ. ಈ ವಿಧಾನದಲ್ಲಿ ಮಿಕ್ಸಿಯ ಒಳಗಡೆ ನಾವು ಈ ಸ್ಪೂನನ್ನು ಬಳಸಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಮಿಕ್ಸಿ ಅನ್ನೋದು. ತುಂಬ ಕೊಳಕಾಗಿದೆ ಅಂದಾಗ ಈ ವಿಧಾನದಲ್ಲಿ ಮಿಕ್ಸಿಯನ್ನು ಡೀಪ್ ಕ್ಲೀನ್ ಮಾಡ್ಕೊಳ್ಬಹುದು. ಡೀಪ್ ಕ್ಲೀನ್ ಮಾಡುವಾಗ ಈ ಒಂದು ಮೆಥಡನ್ನು ಫಾಲೋ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸಿ ಕ್ಲೀನ್ ಆಗಿದೆ ಅಂತ ನೀವೇ ನೋಡಬಹುದು.